ಹಾಯ್ ಫ್ರೆಂಡ್ಸ್. ಸೊ ನಾನು ಮೊನ್ನೆ ಹೇಳ್ತಾ ಇದ್ದೆ ಅಲ್ಲ, ಅಂದರೆ ಇದು ಎಂತ ಎಂತ ಉಂಟು ಅಂತ ಜಸ್ಟ್ ಗಮ್ಮತ್ತುಂಟು ಅಂತ ಹೇಳ್ತಾ ಇದ್ದೇವಲ್ಲ. ಸರ್ಪ್ರೈಸ್ ಅಂತ ಹೇಳಿ ಗಮ್ಮತ್ತುಂಟು ಅಂತ ಹೇಳ್ತಾ ಇದ್ದ ಅಕ್ಟೋಬರ್ ಅಲ್ಲಿ. ಅಂದ್ರೆ ನಾವೊಂದು ಟ್ರಾವೆಲಿಂಗ್ ಹೋಗ್ತಾ ಇದ್ದೇವೆ ನಾಡ್ದು. ಹೌದು, ನಾಡ್ದು ಹೋಗ್ತಾ ಇದ್ದೆ ಟ್ರಾವೆಲಿಂಗ್. ಅದಕ್ಕೆ ಜಸ್ಟ್ ಪ್ಯಾಕಿಂಗ್ ಮಾಡಲಿಕ್ಕೆ ಈಗ ಎಲ್ಲ ಪ್ಯಾಕಿಂಗಿಗೆ ಎಲ್ಲ ರೆಡಿ ಮಾಡಿದ್ದೇವೆ. ಸೂಟ್ ಕೇಸ್ ಎಲ್ಲ ಅಲ್ಲಿ ಸೆಟ್ ಮಾಡಿ ಇಟ್ಟಿದ್ದೇನೆ. ಇನ್ನು ಪ್ಯಾಕಿಂಗ್ ಮಾಡುವಂತ ಇದೆ. ಸೊ ಎಲ್ಲಿ ಹೋಗ್ತೀವಂತ ಎಂಡಲ್ಲಿ ಹೇಳ್ತೇನೆ, ಆಯ್ತಾ? ಈಗ ಹೇಳುದಿಲ್ಲ, ಎಂಡಲ್ಲಿ ವಿಡಿಯೋ ನೋಡಿ. ಹೌದು, ವಿಡಿಯೋ ನೋಡಿ ಎಂಡಲ್ಲಿ ಹೇಳ್ತೇನೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ಓಪನ್ ಮಾಡಿ ಇಟ್ಟಿದ್ದೇನೆ. ಇದರಲ್ಲಿ ಈಗ ಪ್ಯಾಕ್ ಮಾಡಿ ಇಡ್ಬೇಕು ಎಲ್ಲ ಏನೆಲ್ಲ ಅಂತ. ನಮ್ಮೊಂದು ಡ್ರೆಸ್, ಇದೊಂದು ಜೀನ್ಸ್ ಟಾಪ್ ತಕೊಂಡದ್ದು, ಮತ್ತೆ ಒಂದು ಕುರ್ತಿ ತಕೊಂಡಿದ್ದೇನೆ. ಇದು 399, ಇದು 299. ಮತ್ತೆ ತೋರಿಸಿದ್ರೆ ಪುನಃ ಇಸ್ತ್ರಿ ಹೋಗ್ತದೆ, ಮತ್ತೆ ಪುನಃ ನಾನು ಮಡಚಿ ಇಡ್ಬೇಕು. ಈಗ ಸೆಟ್ ಮಾಡಿ ಇಟ್ಟಿದ್ದಷ್ಟೇ. ಇದಾದ್ರೂ ಓಕೆ, ತೋರಿಸಬಹುದು. ಇದು ನೋಡಿ ಜೀನ್ಸ್ 599. ಮತ್ತೆ ಇದೆಷ್ಟು? ಇದು 299 ಟಾಪ್. ಇದು 399. ಮತ್ತೆ ಇದೊಂದು ಜೀನ್ಸ್ ನನ್ಗೆ ಇಷ್ಟು ತಕೊಂಡಿದ್ದು, ಇದು ಪರ್ಚೇಸ್ ಮಾಡಿದ್ದು. ಮತ್ತೆ ಇದು ಓಲ್ಡ್, ಇದು ಸಹ ಓಲ್ಡ್, ಅದು ಸಹ ಓಲ್ಡ್ ಅಂತೆ. ಮತ್ತೆ ಎಂತೆಲ್ಲ ಉಂಟು ನಿಮ್ದು? ಅದು ಇನ್ನು ಸಹ ಉಂಟು ಟಾಪ್ಸ್ ಎಲ್ಲ ಹಾಕ್ಲಿಕ್ಕೆ ಸೂಟ್ ಕೇಸ್ ಅಲ್ಲಿ. ಇದೆಲ್ಲ ಓಲ್ಡ್. ಹೌದು, ಇದೆಲ್ಲ ಓಲ್ಡ್. ಇದು ಇಡ್ತಾರಂತೆ, ಗೊತ್ತಿಲ್ಲ ಯಾಕಂತ. ಮತ್ತೆ ಜೀನ್ಸ್ ಮೇಲೆ ಹಾಕುವಂತ ಇದ್ದಾರೆ ಇವರು. ಇದೊಂದು ಇದು ಸಹ ಇದೆ. ನಂದು ಟಾಪ್ ತೋರಿಸಿ. ಇದ್ರದ್ದು ಪ್ಯಾಂಟ್ ಇದು. ಇದು ಪ್ಯಾಂಟ್. ನಂದು ಟಾಪ್ ತೋರಿಸಿ. ಒಂದು ರಾಶಿ ಉಂಟು, ನಿಲ್ಲಿ ನೋಡಿ. ಇದು ನಂದು. ಬರ್ಲಿ. ಇದು ಇನ್ನೊಂದು ಎಲ್ಲಿ ಉಂಟು? 2 ಟಾಪ್ ನಿನ್ನೆ ತಕೊಂಡದ್ದು. ನಿಲ್ಲಿ ತೋರಿಸಿ. ಹಳತ್ತಲ್ಲ. ನೋಡಿ, ಇದೊಂದು ಹೊಸತ್ತು. ಇದು ಹೊಸತ್ತು, ಇವತ್ತೇ ಕೊಂಡಿದ್ದು. ಇದು ಟಾಪ್ಸ್ ನಂದು, ಫುಲ್ ನಂದೇ. 1 2 3 4 ಇದು 6 5 ಟಾಪ್ಸ್ ನಂದೇ ಇದರಲ್ಲಿ. ಸೊ ಅದೆಲ್ಲ ಪ್ಯಾಕಿಂಗ್ ಉಂಟು, ಇನ್ನೂ ಸಹ ಉಂಟು, ಅದು ಸಹ ತೋರಿಸ್ತೇನೆ ನಿಮಗೆ. ಇದು ಹೊಸತ್ತು. ಇದು ನೋಡಿ, ಡೆಲಿಲು ಈ ಸಲುಲು. ಎಂತ ಡೆಲಿಲು ಈ ಸಲುಲು, ಓನ್ಲಿ ಸಲುಲು. ಡೆಲಿಲು ಈಸ್ ದ ಓನ್ಲಿ ಸಲುಲು. ಡೆಲಿಲು ಅಂದ್ರೆ ಡೆಲಿವಿಷನ್ ಹೇಳ್ತಾರಲ್ಲ, ಹಾಗೆ. ಇದು ಚಂದ ಉಂಟಾಯ್ತಾ? ಜೀನ್ಸ್ಗೆ ಒಳ್ಳೇದಾಗ್ತದೆ. ಶಾರ್ಟ್ ಟಾಪ್ ಓಪನ್ ಮಾಡ್ಬೇಕಾ? ಬೇಡ, ಇರ್ಲಿ ಬೇಡ, ನಂಗೆ ಗೊತ್ತಿಲ್ಲ. ಮತ್ತೆ ಇದು ಸಹ ಚಂದ ಉಂಟು. ಅದು ತೋರಿಸ್ಬೇಡಿ, ಫುಲ್ ಓಪನ್ ಮಾಡಬೇಡಿ. ಮತ್ತೆ ಹಾಕುವಾಗ ನೋಡಿ ನಾಡ್ದು. ಹೌದು, ನಾಡ್ದು ಹಾಕ್ತೇನೆ ನಾನು. ಇಷ್ಟು ನಂದು ಟಾಪ್. ಅದಂದ್ರೆ ಎಲ್ಲ ಇಸ್ತ್ರಿ ಎಲ್ಲ ಹಾಕಿ ಸೆಟ್ ಮಾಡಿ ಇಟ್ಟಿದ್ದೇವೆ. ಈಗ ಪುನಃ ಓಪನ್ ಮಾಡಿದ್ರೆ ಪುನಃ ಅದು ಮಡಚಿ ಇಡ್ಬೇಕಲ್ಲ. ತಗೊಂಡಿದ್ದು ಹೊಸತ್ತು ತಗೊಂಡಿದ್ದು ನಿನ್ನೆ. ಇನ್ನು ಇದು ಸೂಟ್ ಕೇಸ್ ಅಲ್ಲೆಲ್ಲ ಸೆಟ್ ಮಾಡಿ 3 ತಗೊಂಡಿದ್ದೆ ಹೊಸತ್ತು. ಇದು ಇತ್ತು ಬಟ್ ಸೊ ಹಾಗೆ. ಈಗ ಮತ್ತೆ ಇದು ಅಲ್ಲಿ ಸಣ್ಣದು ಪಾಂಡ್ಸ್, ಇದು ಸ್ಟಿಕ್ಕರ್, ಪೌಡರ್, ಮಾಯಿಶ್ಚರೈಸರ್, ವಿಕ್ಸ್ ಸಹ ಉಂಟು. ಮತ್ತೆ ಇದು ಬೋರೋಪ್ಲಸ್ ಕ್ರೀಮ್, ಬೋರೋಪ್ಲಸ್ ಕೆಳಗೆ ಬೀಳ್ತದೆ ಅಲ್ಲಿ. ಎಲ್ಲ ತಗೊಂಡಿದ್ದೆ. ಮತ್ತೆ ಇದು 2 ಬ್ರಷ್, ವಿಶ್ ಎಲ್ಲ ತಗೊಂಡಿದ್ದೇವೆ. ಇನ್ನು ಸಹ ಉಂಟು, ಇನ್ನು ಯಾವ್ದು ತಗೊಂಡಿದ್ದೆ ನೋಡಿ. ಮತ್ತೆ ಇದು ನೋಡಿ, ಇದೆಲ್ಲ ಟ್ಯಾಬ್ಲೆಟ್ಸ್. ಇದು ಇಂಪಾರ್ಟೆಂಟ್. ಸ್ವಲ್ಪ ಟ್ಯಾಬ್ಲೆಟ್ಸ್, ಎಲೆಕ್ಟ್ರಾಲ್ ಇದು ಪ್ಯಾಕೆಟ್, ಇದು ಜ್ವರದ್ದು, ಇದು ಎಂತ ಭರ್ಜರಿ ಪ್ಯಾಕಿಂಗ್ ಆಗ್ತಾ ಉಂಟು ಇಲ್ಲಿ. ಇದೆಲ್ಲ ಮೊನ್ನೆಯಿಂದ ಮೇನ್. ಅದಕ್ಕೆ ಇದೊಂದೆಲ್ಲ ಸೆಟ್ ಮಾಡಿ ಎಲ್ಲ ಬಂದಿದೆ, ಆಯ್ತಾ? ಫುಲ್ ಇದು ಎಲ್ಲ ಇದು. ನೋಡಿ, ನಿಮ್ಗೆ ಅದು ತೋರಿಸ್ಲಿಕ್ಕಿತ್ತು ನೋಡಿ. ಮೊನ್ನೆ ಹೇಳಿದೆಯಲ್ಲ, ಮೊನ್ನೆದ್ದು. ಇದು ಓಪನ್ ಮಾಡ್ಲಿಕ್ಕಿಲ್ಲ, ಆಯ್ತಾ? ಓಪನ್ ಮಾಡುದಿಲ್ಲ ನಾನು. ಯಾಕೆ? ಬೇಡ. ಅಮ್ಮಂದು ಫೋನ್. ಇದು ನಂದು ಅಜ್ಜಿ.
ಇದು ನೋಡಿ ಫೋನ್ ನಮ್ಮದು. ಪಾಶ್ ಇದ್ದಾರೆ ಇವರು. ಹೌದು, ವಾಶ್ 5G ಇದು 5G. ವಾಶ್ ಎಲ್ಲ ಏನಿಲ್ಲ, ಮೊನ್ನೆ ತೋರಿಸಿದ್ದಲ್ಲ ಅದೇ. ಒಳ್ಳೇದುಂಟು ಕ್ಯಾಮರಾ ಎಲ್ಲ. ನಂಗೆ ಸಾಕು. ದೀಪಾವಳಿದು ಗುಡ್ ದೀಪ ಮತ್ತೆ ಲೈಟಿಂಗ್ ಎಲ್ಲ. ದೀಪ ಸಹ ಇಟ್ಟಿದ್ದೇವೆ ನೋಡಿ, ದೀಪ ಇಟ್ಟಿದ್ದೇವೆ ಹೊರಗೆ. ದಿವಾಲಿ ಅಲ್ಲ, ದಿವಾಲಿ ಆಯ್ತಾ ವಿಶ್ ಮಾಡ್ಲಿಕ್ಕೆ ಹ್ಯಾಪಿ ದಿವಾಲಿ ಎಲ್ಲರಿಗೂ. ನಂದು ಹೌದು, ನಿಂದು ಮತ್ತೆ ಎಲ್ಲರದ್ದು ಒಂದೊಂದು ಉಂಟು ಫೈಲ್. ಇದು ಇದು ಹೌದು, ನಂದು ಪಾಸ್ಪೋರ್ಟ್ ಇದೆಲ್ಲ. ಎಲ್ಲ ಪಾಸ್ಪೋರ್ಟ್, ಮತ್ತೆ ಇದರಲ್ಲಿ ಇನ್ಸೂರೆನ್ಸ್, ವೀಸಾ, ಮತ್ತೆ ಎಂತ ಉಂಟಾ? ವೀಸಾ, ಇನ್ಸೂರೆನ್ಸ್, ವೀಸಾ, ಮತ್ತೆ ಪಾಸ್ಪೋರ್ಟ್ ಉಂಟು. ರೂಮ್ ಬುಕಿಂಗ್ಸ್ ಇದ್ದು ಎಲ್ಲ ಇಮಿಗ್ರೇಷನ್ಗೆಲ್ಲ ಬೇಕಾಗ್ತದಲ್ಲ. ಸೊ ಹಾಗೆ ಟಿಕೆಟ್ ಎಲ್ಲ ಉಂಟು. ಫ್ಲೈಟ್ ಟಿಕೆಟ್ ಆಫ್ ಕೋರ್ಸ್ ಇರ್ತದೆ, ಇಲ್ಲದ್ರೆ ನಾವು ಹೋಗುವಾಗ ಏರ್ ಇಂಡಿಯಾ ಫ್ಲೈಟ್ ಅಲ್ಲಿ ಹೋಗುದು, ಬರುವಾಗ ಇಂಡಿಗೋ ಬುಕ್ ಮಾಡಿದೆ. ಹಾಗೆ ಇದು ಇವಳದ್ದು, ಶಿವಾನಿದ್ದು. ಮತ್ತೆ ಇದು ಅವಳ ತಂದೆಯದ್ದು ಫೈಲ್. ಇದು ಅಮ್ಮ, ಇದು ನನ್ನದು. ಆಯ್ತು, ಇದೆಲ್ಲ ಹೀಗೆ ಸೆಟ್ ಮಾಡಿ ಇಟ್ರೆ ಈಸಿ ಆಗ್ತದೆ ಅಲ್ಲಿ ತಕೊಂಡು ಕೊಡ್ಲಿಕ್ಕೆ. ಹಾಗೆ. ಸೊ ಇದು ಆಯ್ತಾ, ಇದು ಫೈಲ್ಸ್. ಇದೊಂದು ರೆಡಿ ಮಾಡಿದ್ದೇವೆ. ಈಗ ಸೂಟ್ ಕೇಸ್ ಅಲ್ಲಿ ನನ್ನದು ಡ್ರೆಸ್ ಹಾಕಿ ಎಲ್ಲ ಆಗಿದೆ. ಇನ್ನು ಸ್ವಲ್ಪ ಡೈಲಿ ಇದು ಸ್ವಲ್ಪ ಬಟ್ಟೆ ಎಲ್ಲ ಹಾಕ್ಲಿಕ್ಕೆ ಉಂಟು. ಅದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಆಯ್ತು. ನಂದು ಇಷ್ಟೇ ಬಟ್ಟೆ. ಇನ್ನು ಇವಳದ್ದು ಉಂಟು, ನಂದು ಮಹಾರಾಣಿಯದ್ದು. ನಂದೆಂತ ಒಂದು ಸೂಟ್ ಕೇಸ್ ಅವಳದ್ದೇ ಆಗ್ತದೆ ಅಂತ ಈಗ ಇದು ನೋಡಬೇಕು. ನೋಡಿ ಅಂತ ನಗ್ತಾರ ನೋಡಿ. ಎಂತ ನೀವು 5 ದಿವಸಕ್ಕೆ ನಂಗೆ 6 ಜೋಡಿ ಇಡ್ಬೇಕು. ಮತ್ತೆ ಅಲ್ಲಿ ತುಂಬಾ ಶೆಕೆ ಅಂತ ಹೇಳಿ 6-7 ಜೋಡಿ ಇಡ್ಬೇಕು. ದಿವಸಕ್ಕೆ ಒಂದು 2 ಸೆಟ್ ಆದ್ರೂ ಬೇಕಾಗ್ತದೆ. 7 ಜೋಡಿ ಇಡ್ಬೇಕು ನಂಗೆ. ಈಗ ನೋಡಿ ಪ್ಯಾಕಿಂಗ್ ಮಾಡುವಾಗ ಅವಸ್ಥೆ ನೋಡಿ, ಎಷ್ಟು ಡ್ರೆಸ್ ಉಂಟು. ಮತ್ತೆ ಸಹ ನನ್ನ ಹತ್ರ ಡ್ರೆಸ್ ಇಲ್ಲ, ಇವರ ಹತ್ರ ಸಹ ಉಂಟು, ಆದ್ರೆ ಇವರು ಹಾಕುದೇ ಇಲ್ಲ. ಎಂತ ಗೊತ್ತಾ, ಅಲ್ಲಿ ಮೂಲೆಯಲ್ಲಿ ಇಡುದು, ಮತ್ತೆ ಹೇಳಿ ನನ್ನ ಹತ್ರ ಡ್ರೆಸ್ಸೇ ಇಲ್ಲ. ಶೆಕೆಗೆ ಎಲ್ಲ ಕುರ್ತಿಸೇ ಒಳ್ಳೇದಾಗ್ತದೆ, ಅದಕ್ಕೆ ಅದೇ ಹಾಕುದು. ಕುರ್ತೀಸ್, ಲೆಗಿನ್ಸ್ ಅದೇ ಒಳ್ಳೇದಾಗ್ತದೆ. ಪುನಃ ಜೀನ್ಸ್, ಟಾಪ್ಸ್ ಅದೆಲ್ಲ ಆಗುದಿಲ್ಲ ಈ ಶೆಕೆಗೆಲ್ಲ. ಎಲ್ಲಿಯಾದ್ರೂ ನಾವು ಇದು ಹೋಗುವಾಗ, ಟ್ರಾವೆಲಿಂಗ್ ಟೂರಿಗೆಲ್ಲ ಹೋಗುವಾಗ ಜೀನ್ಸ್. ಇಷ್ಟೇ ಅಲ್ಲ, ಡ್ರೆಸ್ಸೇ ಅಲ್ಲ, ಮತ್ತೆ ಎಂತೆಲ್ಲ ಬರ್ತದೆ ಗೊತ್ತಾ, ಪೌಡ್ರ್, ಅದು ಇದು, ಮತ್ತೆ ಎಂತ ಹೇಳ್ತಾರೆ, ಕ್ಲಿಪ್ಸ್, ಮತ್ತೆ ಇಯರಿಂಗ್ಸ್ ಅದೆಲ್ಲ ಉಂಟು. ಅದು ಸಹ ಇದರಲ್ಲೇ ಆಗ್ಬೇಕಿನ್ನು. ಬ್ರಷ್, ಸೋಪ್, ಮತ್ತೆ ಟಾವೆಲ್ ಅದೆಲ್ಲ ಇದರಲ್ಲೇ ಆಗಬೇಕು. ಅಪ್ಪಂದು ಬೇರೆ, ನಮ್ಮದು ಬೇರೆ. ಇದು ಸೂಟ್ ಕೇಸಲ್ಲಿ ನಂದು ಮತ್ತೆ ಶಿವಾನಿದ್ದು ಬಟ್ಟೆ. ಹೌದು, ನಾವು ಒಟ್ಟಿಗೆ ಇಡುವ ಅಂತ. ಅವರು ಮತ್ತೆ ಬೈತಾರೆ ಒಂದು ಸಹ ಅದರಲ್ಲಿ ಶರ್ಟ್ ಎಲ್ಲ ಇಸ್ತ್ರಿ ಎಲ್ಲ ಹೋದ್ರೆ. ಸೊ ಅವರದ್ದು ಅವರ ಸುದ್ದಿ ಬೇಡ, ಅವರಿಗೆ ಒಂದು ಬೇರೆ ಸೂಟ್ ಕೇಸ್. ಹೌದು, ಬೇರೆ ಸೂಟ್ ಕೇಸ್ ಇವಳಿಗೆ ಆಗ್ತದೆ. ಅವ್ರದ್ದು ಟೀ ಶರ್ಟ್ ನೋಡ್ಬೇಕು, ಎಷ್ಟು ಚಂದ ಮಾಡಿರ್ತಾರೆ. ಒಂದು ಸಹ ಇದು ಬರುದಿಲ್ಲ ಅದರಲ್ಲಿ. ಏನಾದ್ರೂ ಲೈನ್ಸ್ ಎಲ್ಲ ಬಂದ್ರೆ ಅವ್ರು ಬೊಬ್ಬೆ ಆಗ್ತಾರೆ. ಹೌದು, ಬೈತಾರೆ. ಅದಕ್ಕೆ ಅವರ ಹತ್ರನೇ ಇರ್ತದೆ ಬ್ಯಾಗ್ಸ್ ಎಲ್ಲ. ಸೊ ಹಾಗೆ ಇರ್ಲಿ ಅಲ್ಲ, ಇನ್ನು ನೀನ್ ಹಾಕು, ಇರ್ಲಿ. ಹಾಕ್ತೇನೆ. ಫಸ್ಟಿಗೆ ನಾನು ಏನೆಲ್ಲ ಹಾಕ್ಬೇಕು ಆಯ್ತಲ್ಲ, ಇದು ಮಾಡ್ಬೇಕು. ಫಸ್ಟ್ ನೋಡ್ತೇನೆ ಯಾವ್ದೆಲ್ಲ ಹಾಕ್ಬೇಕಂತ. ಫಸ್ಟ್ ಡೇ, ಸೆಕೆಂಡ್ ಡೇ ಹಾಗೆ ನೋಡ್ಬೇಕಲ್ಲ, ನೋಡ್ಬೇಕು ಎಂತ ಅಂತ. ಆಯ್ತು, ಇರ್ಲಿ. ಈಗ ಇದು ಇರ್ಲಿ, ನಾನು ಬರ್ತೇನೆ. ಒಂದು 5 ನಿಮಿಷ ಕೊಡಿ ನಂಗೆ, ಏನೆಲ್ಲ ಹಾಕ್ಬೇಕಂತ ನಾನು ನೋಡಿ ಬರ್ತೇನೆ. ಆಯ್ತಾ, ಬಾಯ್. ಇಷ್ಟು ನಂದು ನಾನು ಇಡ್ತಾ ಇದ್ದೇನೆ. ಇಷ್ಟು ನಂದು ಡ್ರೆಸ್ ನಾನು ಇಡ್ತಾ ಇದ್ದೇನೆ. ಇಲ್ಲಿ ನೋಡಿ ಎಲ್ಲ ಬ್ಯಾಗ್ ಎಲ್ಲ ಹಾಕಿ ಇದೆಲ್ಲ ಕ್ಲೋಸ್ ಮಾಡಿ. ಈಗ ವೆಯ್ಟ್ ನೋಡ್ಲಿಕ್ಕೆ ಉಂಟಂತೆ, ಎತ್ತಲಿಕ್ಕೆ ಆಗುದಿಲ್ಲ, ಮಲ್ಲ ಜನ ಆಗುದು. ಎತ್ತಂತೆ ಈಗ ಎಷ್ಟು kg ಉಂಟು ನೋಡು, ಅಲ್ಲಿ ಉಂಟಲ್ಲ ವೆಯ್ಟ್ ಸ್ಕೇಲ್ ಉಂಟಲ್ಲ.
ಮೊದಲು ನಿಂದು ವೆಯ್ಟ್ ನೋಡು ಎಷ್ಟು ಉಂಟಂತ, ಮತ್ತೆ ಈ ಬ್ಯಾಗ್ ಹಿಡ್ಕೊಂಡು ನಿಲ್ಲು ಗೊತ್ತಾಗ್ತದೆ ಎಷ್ಟು ವೆಯ್ಟ್ ಉಂಟ ಅಂತ. ಎಲ್ಲ ಅದು ಇದಾಗುದಿಲ್ಲ ಅಲ್ಲ, ಎಂತ ಇಸ್ತ್ರಿ ಎಲ್ಲ ಹೋಗುದಿಲ್ಲ ಅಲ್ಲ. ಏನಾಗುದಿಲ್ಲ, ಅದು ಇದು ಕರೆಕ್ಟ್ ಇದು ಮಾಡಿದೆಯಲ್ಲ, ಬೆಲ್ಟ್ ಹಾಕಿದೆಯಲ್ಲ, ಮತ್ತೆ ಹೇಗೆ ಇಸ್ತ್ರಿ ಹೋಗುದು. ಭಯ ಆಗ್ತಾ ಉಂಟು. ಹೋಗು ನೋಡು, ವೆಯ್ಟ್ ಸ್ಕೇಲ್ ತೆಗಿ. ನಿನ್ನದು ವೆಯ್ಟ್ ನೋಡು ಎಷ್ಟುಂಟು. ಅಮ್ಮ 60. ಅದು ತಿಂದೆ. ಈಗ ಎಷ್ಟುಂಟು. ಒಮ್ಮೆ ನೀನು ಕೆಳಗೆ ಬಾ, ಎಷ್ಟುಂಟು 59. ಈಗ ಹಿಡ್ಕೊಂಡು ನೀನು. ಎಷ್ಟಾಯಿತು 69. ಹಾಗಾದ್ರೆ ಎಷ್ಟು 10 kg ಉಂಟದು, ಸರಿಯಲ್ಲ. 10 kg ಆಯಿತು. ಎಷ್ಟು 30 kg ಕೊಂಡೋಗ್ಬೋದಲ್ಲ, ಇನ್ನು 20 ಹಾಕ್ಬೋದು, 20 kg ಹಾಕ್ಬೋದು. ಸೊ ಫ್ರೆಂಡ್ಸ್, ನಾನು ಪ್ಯಾಕಿಂಗ್ ಎಲ್ಲ ಅರ್ಧವಾಸಿ ಆಯಿತು ನಂದು. ಇದು ಹೊಸತ್ತು ಬ್ಯಾಗ್ ತಗೊಂಡಿದ್ದು ನಾವು ಡೆಕಾಥ್ಲಾನಿಂದ, ಹೊಸದು ಬ್ಯಾಗ್ ತಗೊಂಡಿದ್ವಿ. ಸೊ ಮತ್ತು ಪ್ಯಾಕಿಂಗ್ ಎಲ್ಲ ಆಯಿತು, ಸ್ವಲ್ಪ ಸ್ವಲ್ಪ ಮಾಡಿದ್ವಿ, ಇನ್ನೂ ಸಹ ಉಂಟು ತುಂಬ. ಇಷ್ಟೇ ಒಂದು ಇಡಲಿಕ್ಕೆ 10 kg ಆಯಿತಾ ಅಂತ, ಇನ್ನು ಎಷ್ಟು ಉಂಟು ಇಡಲಿಕ್ಕೆ. ಇನ್ನು ಸಹ ಡ್ರೆಸ್ ಎಲ್ಲ ಉಂಟು, ಮತ್ತು ಕೆಲವು ಸ್ವಲ್ಪ ಐಟಮ್ಸ್ ಎಲ್ಲ ಉಂಟು, ನೋಡುವ ಏನಾಗ್ತದಂತ. ಸೊ ಎಂತ ಗೊತ್ತಾ, ಸೊ ನಾವು ತುಂಬ ಅಷ್ಟೇನು ಇದು ಇಲ್ಲ, ಅಂದರೆ ಹೀಗೇನೆ ಒಂದು 4 to 5 days ಹೋಗಿ ಬರೋದು. ಇಲ್ಲಿ ನೀವು ಹೇಳಿ ಎಲ್ಲಿ ಹೋಗ್ತಾ ಇದ್ದೆ ಅಂತ. ನೀವು ಹೇಳಿ, ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ನಾವು ದುಬೈಗೆ ಹೋಗ್ತಾ ಇದ್ದೇವೆ. ಹೌದು, ಆಯ್ತಾ, ದುಬೈಗೆ ಹೋಗುದು ನಾವು. ಸೊ ಹೀಗೇನಲ್ಲ, ಅಂದರೆ ಜಸ್ಟ್ ಎಂತ ಟ್ರಾವೆಲಿಂಗ್, ಹೀಗೆ ಒಂದು 4 ದಿವಸ. ಹೌದು. ಮತ್ತೆ ಹೌದು, ಅಷ್ಟೇನು ದಿವಸ ಇರುವುದಿಲ್ಲ ಅಲ್ಲಿ, ಅಂದರೆ 5 days ಹಾಗೆ ಇರ್ತೇವೆ, ಮತ್ತೆ ಬರೋದು ಹಿಂದೆ. ಇನ್ನು ನನಗೆ ಎಕ್ಸಾಮ್ ಸಹ ಉಂಟಲ್ಲ. 4 days ದುಬೈಯಲ್ಲಿ ಇರ್ತೇವೆ, ಮತ್ತೆ ಒಂದು ದಿನ ಅಬುದಾಬಿಯಲ್ಲಿ. ಅಬುದಾಬಿಯಲ್ಲಿ ಹೋಗಿ ಬರ್ತೇವೆ. ಹಾಗೆ ಅಬುದಾಬಿಯಿಂದನೇ ಡೈರೆಕ್ಟ್ ನಮಗೆ ಫ್ಲೈಟ್ ಉಂಟು ಇಲ್ಲಿ ಇಂಡಿಗೋದಲ್ಲಿ. ಸೊ ಅಲ್ಲಿಂದನೇ ಬರುದು. ಸೊ 4 days. ಸೊ ಯಾಕಂದ್ರೆ ನವೆಂಬರಲ್ಲಿ ಅವಳಿಗೆ ಎಕ್ಸಾಮ್ ಉಂಟು. ನಮ್ಗೆ ಇಲ್ಲಿ ದುಬೈಗೆ ಹೋಗುದು ಜಾಸ್ತಿ ದಿನ ಆಗುದಿಲ್ಲ ಇರ್ಲಿಕ್ಕೆ, ಅಂದ್ರೆ ಇವಳಿಗೆ ಎಕ್ಸಾಮ್ ಉಂಟು ನವೆಂಬರಲ್ಲಿ, ಮತ್ತೆ ಅವರಿಗೆ ಕೆಲಸ ಉಂಟು ಯಜಮಾನರಿಗೆ. ಸೊ ಹಾಗೆ ಜಸ್ಟ್ ಹೋಗಿ ಬರುವಂತ ದುಬೈಯಲ್ಲಿ. ಆಯ್ತು. ಹಾಗೆ ಇದು ಎಂತ ಸರ್ಪ್ರೈಸ್ ಅಂತ ಹೇಳ್ತಾ ಇದ್ವಿ, ಈಗ ಹೋಗುದು. ಸೊ ನೆಕ್ಸ್ಟ್ ಬಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಿಗ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್. ಹೌದು, ಇನ್ನು ತುಂಬ ಕೆಲಸ ಉಂಟು. ಸೊ ಅದೆಲ್ಲ ಮಾಡಿ ಮತ್ತೆ ನೋಡ್ಬೇಕು ಎಂತ ಅಂತ. ಹೋಗೋ ಮುಂಚೆ ಒಂದು ವಿಡಿಯೋ ಹಾಕ್ತೇನೆ ಆಯ್ತಾ, ಏನೆಲ್ಲ ಮಾಡಿದ್ವಿ, ಏನೆಲ್ಲ ಇಟ್ವಿ ಅಂತ, ಅದೊಂದು ವಿಡಿಯೋ ಹಾಕ್ತೇವೆ. ಹೌದು, ಎಷ್ಟು ಬ್ಯಾಗ್ ಎಲ್ಲ ಹಿಡಿದಿದ್ದೇವೆ ಅಂತ. ಹೌದು, ಅದು ಜಸ್ಟ್ ಹೇಳ್ತೇವೆ ಆಯ್ತಾ ನಿಮಗೆ. ಬಾಯ್.